ಬನಾರಸ್ ಸೀರೆ ತಯಾರಿ ಲೈವ್ ಫ್ರಮ್ ಬನಾರಸ್. ಎಲ್ಲ ಕಡೆ ನಮ್ಮ ಮಗ್ಗದ ಸದ್ದು ಕೇಳ್ತಾ ಇದೆ. ಸೊ ಇಲ್ಲಿ ಬನಾರಸ್ ಸೀರೆ ಹೇಗೆ ತಯಾರಾಗುತ್ತೆ ನೋಡೋಣ. ಈ ಒಂದು ಕಾಲೋನಿ ಇದೆಯಲ್ಲ ಸ್ನೇಹಿತರೆ, ಇದು ತುಂಬಾ ಪುರಾತನವಾದದ್ದು. ನಿಮಗೆ ಇಲ್ಲಿ ಕಟ್ಟಡಗಳು ನೋಡಿದ್ರೆ ಗೊತ್ತಾಗುತ್ತೆ. ಏನಿಲ್ಲ ಅಂದ್ರೆ ಕಮ್ಮಿ ಅಂತಂದ್ರೆ 100 ವರ್ಷದ ಹಳೆ ಕಟ್ಟಡಗಳು ಇದಾವೆ. ಇಲ್ಲಿ ಬನಾರಸ್ಗೆ ರೇಷ್ಮೆ ಹೇಗೆ ಬರುತ್ತೆ? ಇಲ್ಲೂ ಕೂಡ ರಾಮನಗರದ್ದು ಶಿಡ್ಲಘಟ್ಟದ ಬರೋದು. ಇಲ್ಲಿನ ಪ್ರಾಸೆಸಿಂಗ್ ಬೇರೆ ಇರುತ್ತೆ. ಇದು ಬನಾರಸ್ ರೇಷ್ಮೆ ಸೀರೆ 5 ದಿನಕ್ಕೆ ಒಂದ್ ಸೀರೆ ತಯಾರಾಗೋದು ಸ್ನೇಹಿತರೆ. ಇದು ಏನ್ ಮಾಡೋದು? ಸೆರಗು ಫಸ್ಟ್ ಸೆರಗು ಮಾಡಿ ಆಮೇಲೆ ಬಾಡಿ ಮಾಡ್ತಾರೆ. ಇದು ನೋಡಿದ ತಕ್ಷಣ ಜನಕ್ಕೆ ಗೊತ್ತಾಗೋಗುತ್ತೆ. ಈ ಪರ್ಟಿಕ್ಯುಲರ್ ಡಿಸೈನ್ಸ್ ಸೂಪರ್ ಡೂಪರ್ ಹಿಟ್ ಬೆಂಗಳೂರಲ್ಲಿ. ಬನ್ನಿ, ನಾವು ಅಲ್ಲಿ ಸೀರೆ ಹೇಗೆ ತಯಾರಾಗ್ತಿತ್ತು ನೇಯ್ಗೆ ನೋಡಿದ್ವಲ್ಲ ಕೈನಲ್ಲಿ. ಈಗ ಇದಕ್ಕೆ ಬಣ್ಣ ಹೇಗೆ ಹಾಕ್ತಾರೆ ನೋಡಕ್ಕೆ. ನ್ಯಾಚುರಲ್ ಡೈಯಿಂಗ್ ಪ್ಲಾಂಟ್, ಹ್ಯಾಂಡ್ ಡೈಯಿಂಗ್. ಅಲ್ಲಿ ನೇಯ್ಕೊಂಡು ಬಂದ್ಮೇಲೆ ಸ್ನೇಹಿತರೆ ನೋಡಿ ಅದನ್ನ ಬ್ಲೀಚ್ ಮಾಡಿ ಕಲರ್ ಮಾಡ್ಕೋತಾರೆ. ಅದಾದ್ಮೇಲೆ ನೋಡಿ ಈ ಕಲರ್. ಸೀರಲಿ ಹುಡುಗಿರ ನೋಡಲಬಾರದು ನಿಲ್ಲಲ್ಲ ಟೆಂಪರೇಚರ್. ಸ್ನೇಹಿತರೆ ನಿಮ್ಗೆಲ್ಲರಿಗೂ ಸ್ವಾಗತ. ಹೆಮ್ಮೆಯ ಕಾಶಿ ಸ್ನೇಹಿತರೆ, ವಾರಣಾಸಿ ಬನಾರಸ್ ಅಂತ ಕರೀತಾರೆ ಸ್ನೇಹಿತರೆ. ನಾವು ಬಂದ್ವಿ, ನೀವು ಇಲ್ಲಿ ನೋಡ್ತಾ ಇದ್ದೀರಿ ಹೊಸದಾಗಿ ನಿರ್ಮಾಣಗೊಂಡಿರುವಂತಹ ಹೊಸ ಕಾಶಿ ಅಂತ ಕರಿಬೋದು ಸ್ನೇಹಿತರೆ. ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿ ಅವರು ಉದ್ಘಾಟನೆ ಮಾಡಿದ್ರನ್ನ, ಅಂದ್ರೆ ಹೊಸ ರೀತಿ ಸುಸಜ್ಜಿತವಾಗಿ ಕಟ್ಟಿರುವಂತಹ ಈ ಕಾಶಿಯನ್ನು ಸ್ನೇಹಿತರೆ, ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಗೋಪುರ, ಅಲ್ಲೇ ಇದ್ದಾನೆ ನಮ್ಮ ಕಾಶಿಯ ವಿಶ್ವನಾಥ. ಸೊ ನಾವು ಕಾಶಿ ವಿಶ್ವನಾಥನ ಸನ್ನಿಧಿಗೆ ನಮಸ್ಕಾರ ಹಾಕೋಣ. ಸ್ನೇಹಿತರೆ ನೀವು ನೋಡ್ತಿದ್ದೀರಿ ಎದುರುಗಡೆ ಗಂಗಾ ನದಿ ವಿಶಾಲವಾಗಿ ಹರಿತಾ ಇದೆ. ಈಗಿನ್ನೂ ನೀರು ಕಡಿಮೆ ಇದೆ ಸ್ನೇಹಿತರೆ. ಅಲ್ಲಿ ಕಾಣೋ ಮರಳು ಆ ಕಡೆ ಎಲ್ಲ ನೀರಿರುತ್ತೆ ಪೂರ್ತಿ. ಸುಮಾರು 3,500 ವರ್ಷಗಳ ಹಿಂದಿನ ನಗರ ಈ ನಮ್ಮ ಕಾಶಿ ಸ್ನೇಹಿತರೆ. ಬಿಫೋರ್ ಕ್ರೈಸ್ಟಿಗೆ ಹೋಗುತ್ತಿದ್ದು ಅಂತ ಒಂದು ಪವಿತ್ರ ಸ್ಥಳಕ್ಕೆ ವಿದ್ಯಾ ಕಾಶಿ ಸ್ನೇಹಿತರೆ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಜೊತೆಗೆ ಋಷಭ ವಸ್ತ್ರದ ಮಾಲೀಕರಾದ ಮೇಡಮ್ ಇದ್ದಾರೆ, ನಮ್ಮ ಜೊತೆಗೆ ವೀಣಾ ಮೇಡಮು. ನಾನು ನಿಮ್ಗೆ ಹೇಳಿದ್ನಲ್ಲ ಬೆಂಗಳೂರಿನಲ್ಲೇ ಕಾಶಿ ಒಂದಷ್ಟು ಬನಾರಸ್ನ ವಿಶೇಷವಾದ ಸೀರೆಗಳು ತೋರಿಸ್ತಾರೆ ಅಂತ. ಕಾಶಿ ವಿಶ್ವನಾಥನ ಆಶೀರ್ವಾದ ತಗೊಂಡು ನಾವು ಅವ್ರನ್ನ ಮಾತಾಡ್ಸೋಣ. ಇಲ್ಲಿ ಬನಾರಸ್ ಸೀರೆಗಳಿಗೂ ಮತ್ತು ದೇವಸ್ಥಾನಗಳು ಫೇಮಸ್ ಅಲ್ವಾ. ಸೊ ಸೀರೆಗಳದ್ದು ಒಂದು ಒಡನಾಟ ನಾವು ಆಲ್ಮೋಸ್ಟ್ ಒಂದು 3 ವರ್ಷದಿಂದ ಇದೆ ನಮಗೆ ಬನಾರಸ್ ಸೀರೆಗಳ ಜೊತೆ. ಅದನ್ನು ಹೇಗೆ ತಯಾರಿಸ್ತಾರೆ, ಯಾವ್ಯಾವ ರೀತಿಯಾದ ಸೀರೆಗಳಿವೆ ಬನಾರಸ್ ಅಂದಿದ ತಕ್ಷಣ ಅನ್ನೋದನ್ನ ಬೇಕಿದ್ರೆ ಪೂರ್ಣ ಮಾಹಿತಿ ಕೊಡ್ಬೋದು. ಅದು ಬನಾರಸ್ ಇಂದಲೇ. ಹೌದು, ಲೈವ್ ಫ್ರಮ್ ಬನಾರಸ್ ಸ್ನೇಹಿತರೆ. ಬನಾರಸ್ ಸೀರೆ ತಯಾರಿ ಲೈವ್ ಫ್ರಮ್ ಬನಾರಸ್. ಸರ್ ಅವ್ರ ಪತಿ ಭರತ್ ಸರ್ ಇದ್ದಾರೆ. ಸರ್ ಸ್ವಾಗತ ಸರ್. ನಿಮ್ದು ಯೂಟ್ಯೂಬ್ ನೋಡಿ ಯೂಟ್ಯೂಬ್ದವ್ರು ಬಂದಾರ ಅದನ್ನ ನೀವು ಎಲ್ಲ ಇದು ಮಾಡ್ತಿರಲ್ಲ, ಅದನ್ನ ಸರ್ಚ್ ಮಾಡಾತಿದ್ದೀವಿ. ಇವ್ರು ನೋಡಿವ್ ನಾವು ಎಲ್ಲಿ ಯೂಟ್ಯೂಬ್ದನ್ನು. ನೀವು ಸಿಂಧೂರ್ ಲಕ್ಷ್ಮಣ ಅವ್ರ ಮನೆಯದು ವಿಸಿಟ್ ಕುಮಾರ್ ದೇಸಾಯಿ ಅವ್ರ ವಾಡೆ. ನೀವು ಬಗಲ್ಕೋಟೆ ನಾವು ಇವ್ರು ಎಡಾಳವ್ರಿ ಸ್ನೇಹಿತರೆ. ಇವರು ಬಿಜಾಪುರ ಜಿಲ್ಲೆಯವರು, ಕಲಾ ಮಾಧ್ಯಮ ಚಂದಾದಾರರು. ಇವರು ಬಾಗಲಕೋಟೆ ಜಿಲ್ಲೆ ಬೀಳ್ಗಿ ತಾಲೂಕ್ನವ್ರು. ಇವರು ನಾವು ಬಾಲ್ಕೋಟ್ ಜಿಲ್ಲೆ ಬಿದ್ರಿ ಅವರು ಶಂಕರ್ ಬಿದ್ರಿ ಅವರು. ಅದಲ್ಲ ಅದೇ. ಓ ಗ್ರೇಟ್, ವೆರಿ ನೈಸ್. ಇಲ್ಲಿ ಏನು ದರ್ಶನ? ಎಷ್ಟು ಜನ ಬಂದ್ರೆ? ನಾವು 62 ರೀ. 60 ಜನ? 62 ಇದೀವ್ರಿ. ಓನ್ಲಿ 2 ಇದ್ರೆ 60 ಅಲ್ಲಿದ್ದೇವ್ರಿ. ನಾವು ಸುಮ್ಮ ಸುತ್ತಾಡಕ್ ಬಂದಿವ್ರಿ ಇಲ್ಲಿ. ಬಹುಶಃ ವಿಶ್ವನಾಥ ಕಳಿಸಿದ ನಿಮ್ಮ ಕಲಾಮಾಧ್ಯಮದ ಹತ್ರ ಮಾತಾಡಿ ಅಂತ. ಅದಕ್ಕೆ ನಿಮ್ದು ಯೂಟ್ಯೂಬ್ ನೋಡಿ ತೆಗಿದ್ ವಿಡಿಯೋ ತೆಗಿತಿದ್ವಿ. ಹೌದಲ್ಲ ಕನ್ಫರ್ಮ್ ಆಗಲಿ ಅಂದ್ರೆ ಅಂತೇಳಿ ನಾವು ಸಿಂಧೂರ ಲಕ್ಷ್ಮಣ ಅವ್ರ ವಿಡಿಯೋ ಮಾಡಿದೀವಿ. ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟದ್ದು. ತೆಗಿ ಅನ್ನೋ ಗ್ರಾಮ ಇದೆ ಬೀಳಿಗೆ ತಾಲೂಕು, ಬಾಗಲಕೋಟೆ ಜಿಲ್ಲಾದಲ್ಲಿ. ಅದನ್ನ ನೋಡಿದಾರೆ ನೋಡಿ. ನೋಡಿದೀನಿ. ಮತ್ತೆ ಸನಾದಿ ಅಪ್ಪಣ್ಣ ಅವ್ರದ್ದು. ಸನಾದಿ ಅಪ್ಪಣ್ಣ ಅವ್ರ ಬೀಳಿಗೆ. ಹೌದು ಅದೆಲ್ಲ ಯೂಟ್ಯೂಬ್ ಅಲ್ಲಿ ನೋಡಿದೀನಿ. ಅದನ್ನೇ ನೋಡಿ ನಿಮ್ ಯೂಟ್ಯೂಬ್ ಸರ್ಚ್ ಮಾಡಿ ಹೌದು ಕನ್ಫರ್ಮ್ ಮಾಡ್ಕೊಳತ್ತಿದ್ವಿ ನಿಮ್ನ. ಬಹಳ ಧನ್ಯವಾದ. ಕಾಶಿ ವಿಶ್ವನಾಥನ ಆಶೀರ್ವಾದ ಇರಲಿ. ಆಯ್ತ್ರಿ. ಹೇಗ್ ಬಂದ್ರಿ? ನಾವು ಟ್ರೈನಲ್ಲಿ ಬಂದೇವ್ರಿ. ಹುಬ್ಳಿ ಬನಾರಸ್ ಎಕ್ಸ್ಪ್ರೆಸ್. ಹುಬ್ಳಿ ಟು ಬನಾರಸ್ ಡೈರೆಕ್ಟ್ ಇದೆ. ಇಲ್ಲೇ ಇದೆ ರೀ. ಓಕೆ ಸೂಪರ್. ಅದರಿಂದ ಬಂದಿವಿ. ಅಯೋಧ್ಯೆ ಹೋದಿವ್ರಿ, ಪ್ರಯಾಗ್ರಾಜ್ ನೋಡಿದ್ವಿ. ಇವಾಗ ನೋಡಿ ಅಯೋಧ್ಯೆ ಕಾಶಿ ಎಲ್ಲ ಸುತ್ತಾಡಿದೇವ್ರಿ, ಬೋಟಿಂಗ್ ಮಾಡಿದ್ವಿ. ಇವಾಗ ಸುಮ್ ಘಾಟ್ ನೋಡೋಕೆ ಇನ್ನೊಮ್ಮೆ ಬಂದಿದ್ವಿ. ನಾಳೆ ಹೋಗೋದದ. ಅದಕ್ಕೆ ರೈತರೇನ್ರಿ? ರೈತರ NTPC ಇಬ್ರು ವರ್ಕ್ ಮಾಡ್ತೀವ್ರಿ. ಓ ಥರ್ಮಲ್ ಪವರ್ ಪ್ಲಾಂಟ್ ಕೂಡ್ಲಿಗಿ ಥರ್ಮಲ್ ಪವರ್ ಪ್ಲಾಂಟ್. ಸರ್ 62 ಜನ ಎಲ್ಲಿ ಉಳ್ಕೊಂಡಿದ್ದೀರಿ ಲಾಡ್ಜು? ಕರ್ನಾಟಕದ್ದು ಜಂಗಮವಾಡಿ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ ಅಲ್ಲಿ ಎಲ್ಲರೂ ಅಲ್ಲೇ ಉಳ್ಕೊಂಡಿದ್ವಿ. ಏನದು ಮಠ ಏನ್ರಿ? ಜಂಗಮವಾಡಿ ಮಠ ರೀ. ಇದು ಜಗದ್ಗುರುಗಳು ಅವ್ರದ್ದು ವಾಡಿ ಇದೆ ರೀ, ಜಂಗಮವಾಡಿ ಅಂತ. ಅಲ್ಲಿ ಉಳ್ಕೊಂಡಿದ್ವಿ ನಾವು. ರೆಂಟ್ ಇದೆಯೇನ್ರಿ? 150 ರೂಪಾಯಿ ರೀ ಒಂದು ಒಬ್ಬರಿಗೆ. 150. ಮತ್ತೆ ಅದರಲ್ಲಿ ಊಟನೂ ಕೊಡ್ತಾರೆ. 2 ಹೊತ್ತು ಊಟ ಕೊಡ್ತಾರೆ. 2 ಹೊತ್ತು ಊಟ ಫ್ರೀ ಆಗಿ ಫ್ರೀ. ಊಟನೂ ಫ್ರೀ. ಅಲ್ಲಿ ಇರೋದು 150 ರೂಪಾಯಿದಲ್ಲಿ ಇರೋದೆಲ್ಲ ಇರೋದು. ಒಂದು ದೊಡ್ಡ ಹಾಲ್ ಇದೆ, ರೂಮ್ ಇದೆ ರೀ ಸರ್. ಸಪ್ರೇಟ್ ರೂಮ್ ಕೊಡ್ತಾರೆ. AC ಇದೆ. AC 300 ರೂಪಾಯಿ ಒಬ್ಬರಿಗೆ ಒಂದು ದಿನಕ್ಕೆ. ಅವ್ರಿಗೆ ಊಟ ಫ್ರೀ, ರೊಟ್ಟೆನೂ ಸಿಗ್ತಾವ ಅಲ್ಲಿ, ಎಲ್ಲ ಕೊಡ್ತಾರೆ. ಗ್ರೇಟ್, ವೆರಿ ನೈಸ್. ಹೇಗೆ ಬುಕ್ ಮಾಡ್ಕೊಂಡ್ ಬಂದ್ರಿ? ಇಲ್ಲಿ ಬಂದು ಬುಕ್ ಮಾಡ್ಬೇಕಾ? ಅಲ್ಲಿಂದ ಇಲ್ಲ ಸರ್, ಇಲ್ಲಿ ಬಂದ ಕೂಡಲೇ ಬುಕ್ ಮಾಡೋದು. ಜಂಗಮವಾಡಿ. ಸೊ ಅದನ್ನ ನೀವು ಜಂಗಮವಾಡಿ ಅಂತ ಹುಡ್ಕೊಂಡ್ ಬಂದ್ರೆ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಎಷ್ಟು ದೂರ ಅದು? ಒಂದು 10 ನಿಮಿಷ, ಅರ್ಧ ಕಿಲೋಮೀಟರ್ ಆಗುತ್ತೆ. ನಂದಿ ಸರ್ಕಲ್ ಇಂದ 5 ನಿಮಿಷ ದಾರಿ. ಸ್ನೇಹಿತರೆ ನೀವು ಇಲ್ಲಿಗೆ ಬಂದ್ರೆ ಕನ್ನಡಿಗರು ಕಾಶಿ ಜಂಗಮವಾಡಿ ಮಠ ಅಂತ ಕೇಳ್ಕೊಂಡು ಹೋಗಿ ಕಾಶಿ ವಿಶ್ವನಾಥ ನಂದಿ ಸರ್ಕಲ್ ಇಂದ 5 ನಿಮಿಷದಲ್ಲಿ ಸಿಗುತ್ತೆ. ಅಲ್ಲಿ ಹೋದ್ರೆ 150 ರೂಪಾಯಿ ನಾನ್ AC ರೂಮು, 300 ರೂಪಾಯಿ AC ರೂಮ್, 2 ಟೈಮ್ಸ್ ಮೀಲ್ಸ್ ಫ್ರೀ. ಥ್ಯಾಂಕ್ ಯು. ಬನಾರಸಿಯಾ ಬನಾರಸಿಯಾ. ಸ್ನೇಹಿತರೆ ನಾವೀಗ ಬಂದ್ವಿ ಸ್ನೇಹಿತರೆ ಬನಾರಸ್ನ ಮುಖ್ಯವಾದಂಥ ಸೀರೆ ತಯಾರಾಗುವಂಥ ಒಂದು ಜಾಗಕ್ಕೆ. ನಾವಿಲ್ಲಿ ಹೋಗೋಣ. ಬನಾರಸ್ನ ಅಪ್ಪಟ ಸೀರೆಗಳು ಹೇಗೆ ತಯಾರಾಗ್ತವೆ, ರೇಷ್ಮೆ ಸೀರೆಗಳು ನಾವು ನೋಡೋಣ ಸ್ನೇಹಿತರೆ.
ಇಡೀ ಈ ಪ್ರದೇಶನೇ ಬನಾರಸ್ ಸೀರೆಗಳನ್ನ ತಯಾರು ಮಾಡುವಂಥ ಜಾಗ. ಹೆಣ್ಮಕ್ಳು ಸೀರೆ ತುಂಬ ಇಷ್ಟ. ನಿಮ್ಗೆ ಬನಾರಸ್ ಸೀರೆ ಯಾವ ಥರ ನೋಡಿದ್ಯಾ? ಬನಾರಸ್ ಸೀರೆ ನೋಡಿದ್ದೀನಿ ನಾನು, ಆದ್ರೆ ಯಾವತ್ತೂ ಹಾಕೊಂಡಿಲ್ಲ. ನನ್ನ ಹತ್ರ ಆ ಕಲೆಕ್ಷನ್ ಇಲ್ಲ. ಇವತ್ತೊಂದು ಸೀರೆ ತಗೊಂಡೇ ಹೋಗ್ಬೇಕು ಅಂತ ಬಂದಿದ್ದೀನಿ. ಅಂದ್ರೆ ಮತ್ ಬನಾರಸಿ ಕರ್ಕೊಂಡ್ ಸೀರೆ ಕೊಡ್ಸಿಲ್ಲ ಅಂದ್ರೆ ಹೆಂಗೆ? ಸುಮ್ಮನೆ ಮೈಕಾಗಿದ್ದಕ್ಕೆ ಟ್ಯಾಕ್ಸ್ ಹಾಕ್ಬಿಟ್ರಲ್ಲಪ್ಪ. ಅದಕ್ಕೆ ನೀವೆಲ್ಲೇ ಶಾಪಿಂಗ್ ಜಾಗ ಕೂಡ ಹೆಂಡತಿನ ಕರ್ಕೊಂಡು ಹೋಗ್ಬೇಡಿ. ಬನ್ನಿ. ಆ ಸೀರೆ ವಿಲ್ ಬಿ ಸ್ಪಾನ್ಸರ್ಡ್ ಬೈ ಋಷಭಾ ವಸ್ತ್ರ. ಅಯ್ಯೋ ದೇವರು ನಮ್ಮ ಮೇಡಮ್ ಕೇಳಿ ಸೀರೆನ ಇಲ್ಲಿ ಋಷಭಾ ವಸ್ತ್ರದ ಸ್ಪಾನ್ಸರ್ ಮಾಡ್ತಾರಂತೆ. ದಯವಿಟ್ಟು ನನ್ನ ಜೊತೆ ಯಾವಾಗಲೂ ನಾವು ಇವಾಗ ಬನಾರಸಿನಲ್ಲಿ ಒಂದು ಹಳ್ಳಿ ಅನ್ಬೇಕಾ, ಒಂದು ಪರ್ಟಿಕ್ಯುಲರ್ ಗಲ್ಲಿ, ಬಡಾವಣೆ. ಬಡಾವಣೆ, ವೀವರ್ಸ್ ಕಾಲೋನಿ. ವೀವರ್ಸ್ ಕಾಲೋನಿನೇ. ಹೌದು, ಓಕೆ, ಅಲ್ಲಿ ಬಂದಿದ್ದೀವಿ. ಬಂದಿದ್ದೀವಿ. ನೋಡಿ, ಎಲ್ಲ ಕಡೆ ನಮ್ಮ ಮಗ್ಗದ ಸದ್ದು ಕೇಳ್ತಾ ಇದೆ, ಮಷಿನ್ ಸದ್ದು ಕೇಳ್ತಾ ಇದೆ. ಸೊ ಇಲ್ಲಿ ಬನಾರಸ್ ಸೀರೆ ಹೇಗೆ ತಯಾರಾಗುತ್ತೆ ನೋಡೋಣ. ಹೋಗೋಣವಾ? ಸ್ಟಾರ್ಟ್ ಮಾಡೋಣ. ಇಲ್ಲಿರೋರೆಲ್ಲ ನೇಕಾರರೇ ಸ್ನೇಹಿತರೆ. ನೇಕಾರರೇ. ನಮ್ಮ ಮೊಹಮ್ಮದ್ ಸಾಬ್ ಕೂಡ. ಮೊಹಮ್ಮದ್ ಸಾಬ್ ಕೈಸೆ ಆಪ್? ಮೊಹಮ್ಮದ್ ಅನೀಸ್ ಸಾಬ್, ಥ್ಯಾಂಕ್ ಯು. ನೋಡಿ, ಎಲ್ಲ ಕಡೆ ನೀವು ಗಮನಿಸ್ಬೋದು ಮಷಿನ್ಗಳು. ಇದೆಲ್ಲ ಇಡೀ ಬಡಾವಣೆ ಅಥವಾ ಈ ಒಂದು ಕಾಲೋನಿ ಇದೆಯಲ್ಲ ಸ್ನೇಹಿತರೆ, ನೇಕಾರರ ಕಾಲೋನಿ, ವಿವರ್ಸ್ ಕಾಲೋನಿ. ಇದು ತುಂಬ ಪುರಾತನವಾದದ್ದು. ನಿಮಗೆ ಇಲ್ಲಿ ಕಟ್ಟಡಗಳು ನೋಡಿದ್ರೆ ಗೊತ್ತಾಗುತ್ತೆ. ಏನಿಲ್ಲ ಅಂದರೆ ಕಮ್ಮಿ ಅಂತಂದ್ರೆ 100 ವರ್ಷದ ಹಳೆ ಕಟ್ಟಡಗಳಿದ್ದಾವೆ. ಅಂದರೆ ಇಲ್ಲಿನ ನೇಯ್ಗೆ ಕಲ್ಚರ್ ಎಷ್ಟು ಹಳೆದು ಅಂತ ಗೊತ್ತಿರ್ಬೋದು. ಇದು 1000 ವರ್ಷಗಳ ಟ್ರೆಡಿಷನ್ ಸ್ನೇಹಿತರೆ ಬನಾರಸ್ ಸೀರೆಗಳದು. ಇಲ್ಲಿ ಪರಂಪರೆಯಿಂದ 5 ಜನರೇಷನ್ನು 6 ಜನರೇಷನ್ನು ವಿವಿಂಗ್ ಮಾಡುವಂಥ ಜನ ಇದ್ದಾರೆ ನೋಡಿ. ಆ ಥರದ ಒಂದು ಮಗ್ಗ, ಕೈ ಮಗ್ಗ ಮತ್ತು ಮಷಿನ್ ಪವರ್ ಲೂಮ್ ಎರಡೂ ಕೂಡ ನಾವು ನೋಡೋಣಂತೆ. ನೋಡಿ, ಇದು ಮಗ್ಗದೊಂದು ಐಟಮ್. ಇದು ಲೂಮ್ಕಾ ಏನಾ? ಲೂಮ್ಕಾ ಇದು ಸೀರೆ ಸುತ್ತಾರಲ್ಲ ಅದು. ಇದು ವಾವ್. ಇಲ್ಲಿ ನೋಡಿ, ನಾವು ಸೀರೆ ಈಗ ಅಲ್ಲಿ ನೇಯೋ ತೋರಿಸ್ತಾರೆ, ಬನಾರಸ್ ಸೀರೆ ತಯಾರಿಕೆ ಅಲ್ಲಿ ತೋರಿಸ್ತಾರೆ ನೋಡಿ. ಇಲ್ಲಿ ಕಟ್ಟಡಗಳು, ಹಳೆ ಕಟ್ಟಡಗಳನ್ನ ಬಿಚ್ಚಿ ಕಟ್ತಾ ಇದ್ದಾರೆ, ರೀಬಿಲ್ಡ್ ಮಾಡ್ತಿದ್ದಾರೆ ನೋಡಿ. ನೀವು ನೆಲ ನೋಡ್ಬೋದು, ಇಲ್ಲೆಲ್ಲೂ ಸಿಮೆಂಟು ಟಾರು ಇಲ್ಲ, ಪೂರ್ತಿ ಈ ಥರ ಇಲ್ಲಿ ಸಿಗೋ ಸ್ಥಳೀಯ ಕಲ್ಲನ್ನೇ ಹಾಕ್ಕೊಂಡಿದ್ದಾರೆ ಇವರು. ನೋಡಿ ಸ್ನೇಹಿತರೆ, ನಾವು ಕೊನೆಗೂ ಬಂದ್ವಿ ನಾವು ಈ ನೇಯ್ಗೆದಾರರ ಜಾಗಕ್ಕೆ. ಮೇಡಮ್, ಪ್ಯೂರ್ ಬನಾರಸ್ ಇದೆ ಅಥವಾ ಪ್ಯೂರ್ ಬನಾರಸ್ ಹ್ಯಾಂಡ್ಲೂಮ್ ಸೀರೆಗಳು ಇಲ್ಲಿ ಆಗ್ತಾ ಇರುವಂತದ್ದು. ಓಕೆ. ಅಂದ್ರೆ ಇವನ್ ರೇಷ್ಮೆನಾ? ನೀವು ಇದೆಲ್ಲ ಪ್ಯೂರ್ ರೇಷ್ಮೆನೆ. ಯಾವುದೇ ಹ್ಯಾಂಡ್ಲೂಮ್ ಅಕಸ್ಮಾತ್ ಮಾಡಿದ್ರು ಇಲ್ಲ ಇದರ ಕಾಟನ್ ಸಿಲ್ಕ್ ಇರುತ್ತೆ, ಇಲ್ಲ ಪ್ಯೂರ್ ಸಿಲ್ಕ್ ಇರುತ್ತೆ, ಇಲ್ಲ ಪ್ಯೂರ್ ಕಾಟನ್ ಇರುತ್ತೆ. ಇಲ್ಲಿ ಸದ್ಯಕ್ಕೆ ನಾವು ನೋಡ್ತಾ ಇರುವಂತದ್ದು ಪ್ಯೂರ್ ಸಿಲ್ಕ್ ಮತ್ತೆ ಪ್ಯೂರ್ ಸಿಲ್ಕ್ ಕಾಟನ್ ಎರಡಿರುತ್ತೆ. ಅಂದ್ರೆ ಈಗ ರೇಷ್ಮೆ ಇದೆಯಲ್ಲ, ಈಗ ನಮ್ಮಲ್ಲಿ ಏನಾಗುತ್ತೆ, ನಾವು ಕಾಂಜೀವರಂ ರೇಷ್ಮೆ ನೋಡ್ಕೊಂಡ್ಬಂದ್ವಿ, ಮೈಸೂರು ಸಿಲ್ಕ್ ನೋಡ್ಕೊಂಡ್ಬಂದ್ವಿ. ಅದಕ್ಕೆ ಏನಾಗುತ್ತೆ, ನಮ್ಮ ರಾಮನಗರ, ಶಿಡ್ಲಘಟ್ಟ ಅಥವಾ ಸೌತ್ ಇಂಡಿಯಾ ಕರ್ನಾಟಕದಲ್ಲಿ ಮಾಡುವಂತ ರೇಷ್ಮೆಯಿಂದ ಮಾಡ್ತಾರೆ. ಇಲ್ಲಿ ಬನಾರಸ್ಗೆ ರೇಷ್ಮೆ ಹೇಗೆ ಬರುತ್ತೆ? ಇಲ್ಲೂ ಕೂಡ ನಮ್ಮ ಬೆಂಗಳೂರು ಅಂದ್ರೆ ಅದು ಮೇನ್ ಮಾರ್ಕೆಟ್ ಇರುತ್ತಲ್ಲ, ರಾಮನಗರದ್ದು ಶಿಡ್ಲಘಟ್ಟದೇ ಬರೋದು. ಇಲ್ಲಿನ ಪ್ರಾಸೆಸಿಂಗ್ ಬೇರೆ ಇರುತ್ತೆ. ಇವ್ರು ಇಲ್ಲಿ ಕತಾನ್ ಸಿಲ್ಕ್ ಅಂತಾರೆ, ಮತ್ತೆ ಟಸರ್ ಸಿಲ್ಕ್ ಅಂತಾರೆ, ಜಾರ್ಜೆಟ್ ಅಂತಾರೆ, ಶಿಫಾನ್ ಅಂತಾರೆ, ಮತ್ತೆ ಆರ್ಗ್ಯಾನ್ಸಾ ಅಂತೀವಿ, ಟಿಶ್ಯೂ ಅಂತೀವಿ. ಈ ಪರ್ಟಿಕ್ಯುಲರ್ ಫ್ಯಾಬ್ರಿಕ್ಸ್ ಏನ್ ಮಾಡ್ತೀವಲ್ಲ, ಇದೆಲ್ಲಾನು ನಮ್ಮ ರಾಮನಗರದ ಸಿಲ್ಕ್ ಮೇಲೆನೆ ಪ್ರಾಸೆಸ್ ಮಾಡಿ ಅದನ್ನ ಆ ಪರ್ಟಿಕ್ಯುಲರ್ ನೇಮ್ಸ್ ಪ್ರಾಸೆಸಿಂಗ್ ಆದ್ಮೇಲೆ ಆ ತರದ ಫ್ಯಾಬ್ರಿಕ್ಸ್ ಆಗುತ್ತೆ. ಮತ್ತೆ ಕತಾನ್ ಸಿಲ್ಕ್ ಅಂತಾರೆ. ಮೇನ್ ಬನಾರಸ್ ಮುಖ್ಯವಾದ ಸೀರೆ ಅಂದ್ರೆ ಕತಾನ್ ಸಿಲ್ಕ್. ಫೇಮಸ್, ಮೋಸ್ಟ್ ಫೇಮಸ್ ಇಸ್ ಕತಾನ್ ಸಿಲ್ಕ್. ಮತ್ತೆ ಜಾರ್ಜೆಟ್ ಕ್ರೇಪ್ ಕೂಡ ತುಂಬಾ ಫೇಮಸ್. ಇಲ್ಲಿ ಬನಾರಸ್ ಕ್ರೇಪ್ ಸ್ಯಾರೀಸ್ ತುಂಬಾ ಫೇಮಸ್. ಬೆಂಗಳೂರಲ್ಲಿ ಸೂಪರ್ ಹಿಟ್, ಒನ್ ಆಫ್ ದ ಸೂಪರ್ ಹಿಟ್ ಸೀರೆ ಅಂತಂದ್ರೆ ಬನಾರಸ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್. ಆಕ್ಚುಲಿ ಅದನ್ನು ಕೂಡ ನೋಡೋಣ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ. ಬಟ್ ಇಲ್ಲಿ ಪ್ಯೂರ್ ಹ್ಯಾಂಡ್ಲೂಮ್ ಬನಾರಸ್ ಸಿಲ್ಕ್ಸ್ ಮಾಡ್ತಾ ಇದ್ದಾರೆ. ಓಕೆ, ಒಳಗಡೆ ಹೋಗಿ ನೋಡ್ಬೋದಾ? ಇದು ಹ್ಯಾಂಡ್ಲೂಮ್, ಪ್ಯೂರ್ ಹ್ಯಾಂಡ್ಲೂಮ್. ಇದು ಪ್ಯೂರ್ ಕೈ ಮಗ್ಗದಲ್ಲಿ ತಯಾರಾಗೋ ಬನಾರಸ್ ಸೀರೆಗಳು ಒಳಗಡೆ ತಯಾರಾಗುತ್ತೆ. ನಾವು ಒಳಗಡೆ ಹೋಗೋಣ, ಬನ್ನಿ. ನೋಡಿ ಸ್ನೇಹಿತರೆ, ಇದು ಈ ಜಾಗ ನೀವು ಗಮನಿಸ್ಬೋದು ನೋಡಿ. ಒಂಥರ ಸ್ಕೇರಿ ಹೌಸ್ ಥರ ಇದೆ ಸ್ನೇಹಿತರೆ. ಇದು ಅಂದರೆ ಹಳೆ ಕಟ್ಟಡಗಳಾಗಿರೋದ್ರಿಂದ ಈ ಥರ ಇದೆ. ಹ್ಯಾಂಡ್ಲೂಮ್ ಶಿಫಾನ್ ಸೀರೆ ಆಗ್ತಾ ಇರೋದು. ಬಟ್ ನಮ್ಮ ಬೆಂಗಳೂರಲ್ಲಿ ಫೇಮಸ್ ಆಗಿ ಇದನ್ನ ಹೇಳೋದು ಜಾರ್ಜೆಟ್ ಶಿಫಾನ್ ಅಂತಾರೆ, ಕಡ್ಡಿ ಜಾರ್ಜೆಟ್ ಅಂತಾರೆ ಹೆಸರು. ಅಂದ್ರೆ ಇವಾಗ ಇಲ್ಲೊಂದು ಹೆಸರು ಇರುತ್ತೆ, ಅಲ್ಲೊಂದು ಹೆಸರು ಇರುತ್ತೆ. ಸೊ ಇಲ್ಲಿ ಅವರು ಪ್ಯೂರ್ ಶಿಫಾನ್ ಅಂತಾರೆ, ಹ್ಯಾಂಡ್ಲೂಮ್ ಶಿಫಾನ್ಸ್ ವಿತ್ ಕಡವಾ ಬುಟ್ಟಾಸ್ ಅಂತ. ಅದೇ ನಮ್ದು ಅಲ್ಲಿ ಹೇಳೋವಂಥದ್ದು ಇದು ಕಡ್ಡಿ ಜಾರ್ಜೆಟ್ಸ್ ಅಂತಾನು ಕೂಡ ಕರೀತಾರೆ. ಓಕೆ. ಇದು ಅಂದ್ರೆ ಅವ್ರು ಬಳಸ್ತಾರೋ ಈ ಥ್ರೆಡ್ ಇದೆಯಲ್ಲ, ಪ್ಯೂರ್ ಸಿಲ್ಕ್. ಇದು ಪ್ಯೂರ್ ಶಿಫಾನ್ ಫ್ಯಾಬ್ರಿಕ್. ಹೌದು, ಪ್ಯೂರ್ ರೇಷ್ಮೆನೆ. ಇದನ್ನ ಶಿಫಾನ್ ಥ್ರೆಡ್ಸ್ ಅಂತ ಹೇಳ್ತೀವಿ, ಸಿಲ್ಕ್ ಥ್ರೆಡ್ಸ್. ಓಕೆ, ಶಿಫಾನ್ ಥ್ರೆಡ್ ಇಸ್ ಆಲ್ಸೋ ನಥಿಂಗ್ ಬಟ್ ರೇಷ್ಮೆ ಥ್ರೆಡ್. ಓಕೆ, ಆ ಫ್ಯಾಬ್ರಿಕ್ ಟಚ್ ಇರುತ್ತಲ್ಲ, ಇವಾಗ ನಮಗೆ ಕ್ರೇಪ್ ಹೆಂಗೆ ಮುಟ್ಟಿದ ತಕ್ಷಣ ಒಂದು ಫೀಲ್ ಸಿಗುತ್ತೆ, ಅದೇ ತರ ಶಿಫಾನ್ ಮುಟ್ಟಿದಾಗ ಒಂಥರ ಫೀಲ್ ಸಿಗುತ್ತೆ. ಸೊ ಅದರದ್ದು ಫೀಲ್ ಟಚ್ ಬೇಸ್ಡ್ ನಾವು ಫ್ಯಾಬ್ರಿಕ್ಸ್ಗೆ ಒಂದೊಂದು ಹೆಸರುಗಳು ಕೊಟ್ಟಿರ್ತೀವಿ ಅಲ್ವಾ, ಆ ಪ್ರಾಸೆಸಿಂಗ್ ಮುಖಾಂತರ ಒಂದೊಂದು ಹೆಸರು. ಸೊ ಇಲ್ಲಿ ಯೂಸ್ ಆಗ್ತಾ ಇರೋದು ಶಿಫಾನ್ ಸಿಲ್ಕ್ ಥ್ರೆಡ್. ಇದು ಶಿಫಾನ್ ಸಿಲ್ಕ್ ಥ್ರೆಡ್. ಇದು ಜರಿ. ಇದು ನಿಮ್ಗೆ ಆಂಟಿಕ್ ಸಿಲ್ವರ್ ಜರಿನೇ ಯೂಸ್ ಮಾಡ್ತಿದ್ದಾರೆ. ಓಕೆ, ಸೊ ಇದು ಆಕ್ಚುಲಿ ಇವ್ರು ಮಾಡ್ತಾ ಇರೋ ಡಿಸೈನ್ ಏನಿದೆ, ಇಟ್ಸ್ ಅ ವೆರಿ ಫೇಮಸ್ ಕಡ್ಡಿ ಜಾರ್ಜೆಟ್ ಡಿಸೈನ್ಸ್ ಅಂತಾನೆ ಹೇಳ್ತಾರೆ. ಇದು ನೋಡಿದ ತಕ್ಷಣ ಜನಕ್ಕೆ ಗೊತ್ತಾಗೋಗುತ್ತೆ ಈ ಪರ್ಟಿಕ್ಯುಲರ್ ಡಿಸೈನ್ಸ್ ಸೂಪರ್ ಡೂಪರ್ ಹಿಟ್ ಬೆಂಗಳೂರಲ್ಲಿ. ಸೊ ಇದನ್ನ ಇಲ್ಲಿ ತಯಾರಿಸ್ತಾ ಇರೋಂಥದ್ದು ಸದ್ಯಕ್ಕೆ. ಪ್ಯೂರ್ ಹ್ಯಾಂಡ್ಲೂಮ್. भाई नमस्कार भाई, क्या नाम आपका? रियाज अहमद। कितना साल से कर रहे हैं काम? ये 30 साल से कर रहे हैं। 30 साल से। ये क्या बोलते हैं उसे?
ये बनारसी साड़ी बेलबूटा। सिल्क है, हाँ पेवर है। प्योर सिल्क। एक दिन में कितना साड़ी करेंगे आप? एक आदमी? एक दिन में नहीं, ये 5 दिन में होता है एक साड़ी। हाँ 5 ದಿನ ಬೇಕು. ಸ್ನೇಹಿತರೆ, ಇದು ಬನಾರಸ್ ರೇಷ್ಮೆ ಸೀರೆ 5 ದಿನಕ್ಕೆ ಒಂದು ಸೀರೆ ತಯಾರಾಗೋದು ಸ್ನೇಹಿತರೆ ಇದು. ವಾವ್. एंड ये बहुत अच्छा कलर है. ये अभी कलर इस पे कतरने बाद तब इस पे कलर चढ़ेगा। अभी नहीं, अभी ये कच्चा है। अच्छा, रा है. वो उसका वीविंग होने के बाद आप कलर डालेंगे. हाँ कलर डालेंगे, जो कलर चाहेगा वो कलर से। ಸೊ ಇದು ಪ್ಯೂರ್ ಹ್ಯಾಂಡ್ಲೂಮ್. ಪ್ಯೂರ್ ಹ್ಯಾಂಡ್ಲೂಮ್. ಪ್ಯೂರ್ ಹ್ಯಾಂಡ್ಲೂಮು. ಇದು ಬೇಸಿಕ್ ಸಿಲ್ಕ್ ಕಲರಲ್ಲಿ ಬಂದಿದೆ. ಇದನ್ನ ಆಮೇಲೆ ಅವರು ಡೈ ಮಾಡೋದು. ಇವಾಗ ಹೆಂಗೆ ನಾವು ಮೈಸೂರು ಸಿಲ್ಕ್ ಅಲ್ಲಿ ಮಾಡ್ಬಿಟ್ಟು ಆಮೇಲೆ ಡೈ ಮಾಡಿಸ್ತೀವಲ್ಲ, ಅದೇ ತರದ ಪ್ರಾಸೆಸ್ ಅಲ್ಲಿ ಇಲ್ಲಿ ಪ್ಯೂರ್ ಹ್ಯಾಂಡ್ಲೂಮ್ ನಲ್ಲಿ ಫಸ್ಟ್ ಬೇಸ್ ಕಲರ್ ಅಲ್ಲಿ ಆಗಿ ಆಮೇಲೆ ಇದಕ್ಕೆ ನೀವು ಯಾವ ಕಲರ್ ಇಷ್ಟಪಡ್ತೀರೋ ಆ ಕಲರ್ ಡೈ ಮಾಡಿಸಿ ಅದನ್ನ ಮಾರುವಂಥದ್ದು ಮಾಡ್ತಾರೆ. ಅವ್ರದೇ ಸ್ಟ್ಯಾಂಡರ್ಡ್ ಕಲರ್ಸ್ ಮಾಡಿಟ್ಟಿರ್ತಾರೆ. ಮೇಜರ್ ಆಗಿ ಮಾಡದೆ ಸ್ಟ್ಯಾಂಡರ್ಡ್ ಕಲರ್ಸ್, ಯೂನಿಕ್ ಕಲರ್ಸ್ ಬೇಕು ಅಂತಂದ್ರೂ ಜಾಸ್ತಿ ಆರ್ಡರ್ಸ್ ಕೊಡ್ಬೇಕಾಗುತ್ತೆ. ಕಸ್ಟಮೈಸ್ಡ್ ಕಲರ್ಸ್ ಬೇಕಾದ್ರೆ ಜಾಸ್ತಿ ಆರ್ಡರ್. ಇಲ್ಲಿ ಬೇಸಿಕ್ ಕಲರ್ಸ್ ಏನ್ ಬೇಕೋ ಅದು ಮಾಡಿಸ್ಕೊಡ್ತಾರೆ. ಬಟ್ ಯೂಶಲಿ ಬನಾರಸಿನಲ್ಲಿ ಯೂನಿಕ್ ಕಲರ್ಸ್ ತುಂಬಾ ಫೇಮಸ್ ಆಗಿದೆ. ಹೌದು. ಅಂದ್ರೆ ಬಟ್ ಆಲ್ರೆಡಿ ಬ್ಲೂ ಇದೆಯಲ್ಲ, ಇದು ಹೆಂಗಿದು? ಇದು ಅವರು ಏನಂತಾರೆ, ಒಂದು ಅವ್ರ ಬೇಸ್ ಕಲರ್ ಟ್ರೇಡ್ ಮಾರ್ಕ್ಗೋಸ್ಕರ ಬ್ಲೂ ಇಟ್ಟಿದ್ದಾರೆ. ಓಕೆ. ಯಾಕಂದ್ರೆ ನಮ್ಮ ಮೈಸೂರು ಸಿಲ್ಕ್ ಅಲ್ಲಿ ಹಾಫ್ ವೈಟ್. ಎಸ್, ಹಾಫ್ ವೈಟ್ ಇತ್ತು, ಅಲ್ಲೂ ಬ್ಲೂ ಇತ್ತು. ನಾನು ಬ್ಲೂ ಇತ್ತು. ಅಲ್ಲೂ ಬ್ಲೂ ಇರುತ್ತೆ ಒಂದೊಂದು. ಓಕೆ. ಸೊ ಇಲ್ಲಿ ಕೂಡ ಬ್ಲೂ ಇದೆ ಸರ್. ಓಕೆ ಓಕೆ. ಸೊ 5 ದಿನಕ್ಕೆ ಇದು ಬ್ಲೀಚ್ ಆಗ್ಬಿಟ್ಮೇಲೆ ಪ್ಯೂರ್ ವೈಟ್ ಆಗಿ ಹೋಗುತ್ತೆ. ಓಕೆ ಓಕೆ. ಸೊ ಇದು ಆಕ್ಚುಲಿ ಬ್ಲೀಚ್ ಆದ್ಮೇಲೆ ಡೈ ಮಾಡಕ್ಕಾಗೋದು. ಗ್ರೇಟ್, ವೆರಿ ನೈಸ್. ಏನ್ ಮಾಡೋದು? ಸೆರಗು ಫಸ್ಟ್ ಸೆರಗು ಮಾಡಿ ಆಮೇಲೆ ಬಾಡಿ ಮಾಡ್ತಾರೆ. ಅದು ಸಿಲ್ವರ್ ಮೇಡಮ್? ಪ್ಯೂರ್ ಸಿಲ್ವರ್? ಪ್ಯೂರ್ ಸಿಲ್ವರ್ ಅಂತಂದ್ರೆ ಸಿಲ್ವರ್ ಥ್ರೆಡ್, ಹಾಫ್ ಫೈನ್ ಸರಿ. ಓಕೆ ಮೇಡಮ್, ಏನು ಕಾಸ್ಟ್ ಇರ್ಬೋದು ಅದೊಂದು? ಇದು ಅರೌಂಡ್ ಒಂದು 8,000 ಆಗ್ಬೋದು ಸರ್. 7,500 ಇಂದ 8. ಅದು ಪ್ಯೂರ್ ಹ್ಯಾಂಡ್ಲೂಮ್ ಆಗಿ ಆ ಪ್ರೈಸಿಗೆ ಸಿಗುತ್ತೆ ಅಂದರೆ ವಿ ಶುಡ್ ಬಿ ವೆರಿ ಹ್ಯಾಪಿ. ಯೂಶಲಿ ಪ್ಯೂರ್ ಹ್ಯಾಂಡ್ಲೂಮ್ ನಮಗೆ ಕಂಚಿ ಸೈಡೆಲ್ಲ ಹೋದರೆ 13,000-14,000 ಸಾವಿರಕ್ಕಿಂತ ಕಮ್ಮಿ ಸಿಗೋದೇ ಇಲ್ಲ ಆ್ಯಕ್ಚುಲಿ. ಆ್ಯಂಡ್ ಈವನ್ ಮೈಸೂರು ಸಿಲ್ಕ್ ಆಲ್ಸೋ ಲಿಟಲ್ ಕಾಸ್ಟ್ಲಿ. ಹೌದು, ಮೈಸೂರು ಸಿಲ್ಕ್ ಸ್ಯಾರಿನೂ ಕಾಸ್ಟ್ಲಿನೇ. ಬಟ್ ಇದು ಎಸ್ಪೆಷಲಿ ನಾನು ಹೇಳ್ತಾ ಇರೋದು 8,000 ಇಸ್ ರಿಯಲಿ ವರ್ತ್. ಹೌದು, ಪ್ಯೂರ್ ರೇಷ್ಮೆ. ಪ್ಯೂರ್ ರೇಷ್ಮೆ ಆಗಿರುತ್ತೆ. ವೆರಿ ಗುಡ್, ವೆರಿ ಗುಡ್, ಸೂಪರ್. ಸೊ ಇದು ಪ್ಯೂರ್ ಹ್ಯಾಂಡ್ಲೂಮು. ನೋಡಿ ಬನ್ನಿ ಒಳಗಡೆ ಹೋಗೋಣ ಸ್ನೇಹಿತರೆ. ನಾವು ನೋಡಿ ಸ್ನೇಹಿತರೆ, ಇಲ್ಲಿ ಒಳಗಡೆ ಬಂತು ಅಂದರೆ ನೋಡಿ ಇಲ್ಲೇ 4 ಮಗ್ಗ ಇದೆ ಸ್ನೇಹಿತರೆ. ಇಲ್ಲಿ ಒಂದು 4 ಮಗ್ಗದಲ್ಲಿ ಗಮನಿಸ್ತಾ ಇರೋದು ಲೈಟ್ ಬ್ಲೂ ಕಲರ್ ಬೇಸ್ ಇಟ್ಕೊಂಡಿದ್ದಾರೆ ಅವರು. ಲೈಟ್ ಬ್ಲೂ ಕಲರ್ ಬೇಸು ಅದ್ರಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದಾದ್ಮೇಲೆ ಡೈಯಿಂಗ್, ಕಲರ್ ಡೈಯಿಂಗ್ ಪ್ರೊಸೆಸ್. ಕಲರ್ ಡೈಯಿಂಗ್, ಬ್ಲೀಚು, ಅದಾದ್ಮೇಲೆ ಡೈಯಿಂಗ್ ಪ್ರೊಸೆಸ್ ಸೇಮ್ ಲೈಕ್ ಆರ್ ಮೈಸೂರು ಸಿಲ್ಕ್. ಎಸ್. ಅದೇ ಇಲ್ಲಿ ಒಂದು ಥರದ ಡಿಸೈನ್ ನಡೀತಾ ಇದೆ. ನೆಕ್ಸ್ಟ್ ಪವರ್ಲೂಮ್ ನೋಡೋಣ. ಅಕಸ್ಮಾತ್ ಹ್ಯಾಂಡ್ಲೂಮ್ ಎಲ್ಲ ಇಲ್ಲಿಂದ ಏನಂತಾರೆ ಇನ್ನ ಒಂದು 100 ಕಿಲೋಮೀಟರ್ ಸುತ್ತಮುತ್ತ ಹ್ಯಾಂಡ್ಲೂಮ್ಸ್ಗಳಿರುತ್ತೆ. ಹೌದೌದು, ನಡೀತಾನೆ ಇರುತ್ತೆ. ನಾವು ಎಲ್ಲರೂ ಅದೇ ನಾನು ಹೇಳಿದ್ನಲ್ಲ, ಇಟ್ಸ್ ವೆರಿ ಕಾನ್ಫಿಡೆನ್ಷಿಯಲ್. ಎಲ್ಲರೂ ಬಿಡೋದಿಲ್ಲ. ಯಾರೋ ಒಂದು 2-3 ಬಿಡ್ಬೋದು. ಎಷ್ಟಾಗುತ್ತೋ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡೋಣ. ಇದು ಒಬ್ಬರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಯಾಕಂದರೆ ಅವರೆಲ್ಲ ನಮಗೆ ಕೊಡ್ತಾರೆ ಸೀರೆಗಳನ್ನ. ಬಟ್ ಈ ಥರ ತೋರಿಸ್ಕೊಡೋದು ಅವರು ಸಪೋರ್ಟ್ ಮಾಡಲ್ಲ. ಯಾಕಂದರೆ ಅವರಿಂದನೂ ತುಂಬ ಜನ ತೊಗೊತಿರ್ತಾರಲ್ಲ, ಅದನ್ನು ದೇ ವಿಲ್ ಸ್ಟಾರ್ಟ್ ಕಂಪ್ಲೇನಿಂಗ್. ಅದಕ್ಕೋಸ್ಕರ ದೇ ವಿಲ್ ನಾಟ್ ಶೋ. ಓಕೆ ಓಕೆ, ದಟ್ಸ್ ದ ಮೇನ್ ರೀಸನ್. ಸೂಪರ್. ಯಾ. ಸೊ ಆ ಥರ ನಡೀತಾ ಇದೆ ಇಲ್ಲಿ. ಇವಾಗ ಇಲ್ಲಿ ನೆಕ್ಸ್ಟ್ ಪವರ್ಲೂಮ್ನಲ್ಲಿ ಸೀರೆಗಳು ಹೇಗೆ ಇದು ಪ್ಯೂರ್ ಕ್ರೇಪ್ ಇಲ್ಲ ಅಂದರೆ ಪ್ಯೂರ್ ಜಾರ್ಜೆಟ್ ಶಿಫಾನ್ಸು ವಿತ್ ಇನ್ ಪವರ್ಲೂಮ್ ಫಾರ್ಮ್ ಹೇಗಿರುತ್ತೆ ನೋಡೋಣ. प्लीज बनी. इधर बनारस का साड़ी का परंपरा क्या है, मालूम है आपको? कितना साल से है? बनारस के साड़ी की कोई भी ऐसी रिकॉर्डेड नहीं है हिस्ट्री में कि जिसे हम बता सके कि हाँ इतनी पुरानी है. जितने भी हिस्टोरियंस आप अगर देखेंगे उनका जो भी रहेगा वो भी बहुत पहले से ही देखते हुए आए हैं. मुग़ल एरा और उससे बहुत पहले से ही यहाँ का ये जो था बनारसी, ये रीति रिवाज था यहाँ पे साड़ी वीविंग का. ये बहुत पुराना है. इवन दो अगर आप मुग़ल टाइम्स का भी अगर आप पढ़ेंगे हिस्ट्री तो उसमें भी जीडीपी का एक बहुत बड़ा जो पार्ट था वो बनारसी साड़ी से था. वो बनारसी साड़ी का इनकम मुगल एम्पायर का जीडीपी भी बढ़ता था जी, उसका एक बहुत बड़ा पार्ट उसमें इंक्लूड था. ओहो, ओके. और ये इसमें सिर्फ साड़ी का फैब्रिक ही नहीं था, हैंडलूम का ऑल टाइप का फैब्रिक इस पे व्यू होता था. ओके. तो इंटरनेशनली यहाँ से जो था वो एक्सपोर्ट भी कराया जाता था. मोस्टली पर्शिया में होता था, जिससे भी एक अच्छा खासा इनकम यहाँ का था. यही रीज़न था कि मोस्टली रूलर्स ये वाराणसी को कॉन्कर करना चाहते थे. इससे बहुत ज़्यादा उनकी जो वो पार में आ जाते थे, जिनकी बिजनेस ग्रोथ अच्छा खासा उनका हो जाता था ओवरऑल.
ओके, तो इसको तो कम से कम 500 साल का हिस्ट्री है। 500 साल नहीं, और पहले हम अगर कहेंगे तो रहेगा 1000 ईयर्स अप्रॉक्स अशोका द ग्रेट के टाइम से अगर हम माने तो होगा। 2500 ईयर्स ओल्ड। यस। ग्रेट। सो इधर कितना वीविंग सेंटर्स है ये बनारस में? बनारस में कोई बड़ा वीविंग सेंटर नहीं है, मोस्टली छोटे छोटे कारखाने जैसे आप ये देख रहे हैं, ऐसे आपको हर गली में एक ना एक मिल ही जाएगा। 100 हो सकता है, 100 ऐसा एक जगह, 100 ऐसा जगह, 100 अप्रॉक्स लाखों में होगी ऐसी जगहें। लक्षगಟ್ಟಲೆ ಇರುತ್ತಂತೆ ಮೇಡಮ್। मोस्टली यहाँ के लोग इसी के ऊपर डिपेंड ही हैं। वाराणसी का मोस्टली जो बिजनेस है इसी के ऊपर, बनारसी साड़ी के ऊपर डिपेंड ही है। अगर इसमें थोड़ी बहुत कमी आ गई, इसकी मार्केट थोड़ी कमज़ोर पड़ गई, तो ओवरऑल पूरे की पूरे वाराणसी के ऊपर असर पड़ जाता है इसका। अच्छा। सो अभी भी जी, वाराणसी का बहुत बड़ा इनकम ये साड़ी से आता है। जी, वाह ग्रेट। अप्रॉक्स 75% डिपेंड करता है साड़ी के ऊपर। साड़ी का ऊपर। जी, ग्रेट। एंड और बुरा मत मानिए जी, इधर बनारसी साड़ी मैन्युफैक्चरिंग का बहुत सारे लोग मुसलमान हैं। मोस्टली मैन्युफैक्चरर्स मोस्टली मुसलमान हैं, और ट्रेडर भी आपको कुछ मुस्लिम दिखेंगे, लेकिन जो ट्रेडर मोस्टली जो चौक वगैरह में हैं और रथ यात्रा वगैरह में हैं, वो ही सिर्फ नॉन मुस्लिम रहेंगे, नहीं तो मोस्टली साड़ी के बिजनेस में मुस्लिम्स ही हैं। तो वो क्या और जो वीवर्स जो हैं और जो मैन्युफैक्चरर हैं वो तो मोस्टली मुस्लिम ही हैं, उनमें अप्रॉक्स 99% मुस्लिम ही होंगे। वो क्या मुसलमान कनेक्शन क्या है, मुगल का वजह से आया? नहीं, उसकी वजह से कुछ ऐसा नहीं है। वो तो मुगल से पहले जो मोस्टली था वो नॉन मुस्लिम्स का ही था। जो जैसा कि मैंने आपको बताया कि अशोका द ग्रेट के टाइम से ये यहाँ पर है, तो उस टाइम से तो वो यहाँ की वो कला जो थी उन्हीं के हाथ में थी। लेकिन चूंकि वक्त के साथ साथ लोगों का टेस्ट बदलता गया, और यहाँ जो लोग उस टेस्ट के हिसाब से बदलते गए और उसमें एक्सपर्ट जो लोग होते गए, वो कम्युनिटी मुस्लिम्स थी। ओके, जिस वजह से वो अभी भी टिक पाए यहाँ पर। अच्छा। आप इसका मालिक है? जी। ओके, आपको उम्र क्या है? हमारी एज है 20 ईयर्स। 20 ईयर्स। तो आप यही बिजनेस में लिंक है? कितना साल से आप कर रहे हैं? एक साल बस। 1 साल से? उसका पहले? 1 साल भी नहीं हुआ होगा, उससे भी कम। उससे पहले पढ़ रहे थे? जी, उससे पहले पढ़ रहे थे। आपका फैमिली बिजनेस कितना साल से है? हमारा फैमिली बिजनेस अगर आप देखेंगे तो ये जो हमारा घर है ये अप्रॉक्स ये बाबर के टाइम से ही है, और उस टाइम तक का हमारा जो है हमारा फैमिली बैकग्राउंड अगर आप देखेंगे तो एक बुकलेट आती है, उस पर लिखा हुआ रहता है फुल हिस्ट्री की हम किसके बाद से हम आए हैं, हमारे जितने पूर्वज रहते हैं उन सब का नाम मेंशन्ड है उसमें, और बाकायदा डेट के साथ ही कब उनका बर्थ था, कब उनकी डेथ हुई, उसको हम सिजरा बोलते हैं। वो अभी भी हम उसको प्रिजर्व करके रखते हैं। तो उस टाइम से आप देखेंगे तो उस टाइम से हमारा ये है, और उसी टाइम से हम लोगों का बनारसी साड़ी का काम हो रहा है। आपका फैमिली का? जी, कम से कम 500 ईयर्स? हाँ, 500 ईयर्स और अबव। 500 ईयर्स एंड अबव? मिनिमम 500 ईयर्स? मिनिमम 500 ईयर्स। तो लिखा हुआ डॉक्यूमेंट है आपके पास? जी, लिखा हुआ डॉक्यूमेंट। थैंक यू, थैंक्स अ लॉट। आपका पूरा फैमिली इसमें? पूरा फैमिली इसी से कनेक्टेड कोई ना कोई चीज में है, या तो वो थ्रेड में होगा, या तो वो जरी में होगा, वर्क में होगा, या वीविंग में होगा। प्रॉफिटेबल है, चलता है लाइफ? प्रॉफिटेबल अगर इसमें आप कैपिटल अच्छा खासा लगाएंगे, यानी एक्सपेंसिव आइटम बनाएंगे, तब जाके प्रॉफिटेबल पड़ेगा। अदरवाइज अगर आप चीप आइटम बनाना चाहेंगे इसमें, तो सूरत इस स्टाइल से कॉपी कर दे रहा है चीप आइटम के लिए कि उसमें हमारा प्रॉफिट नहीं उतना आ पा रहा है। लोग चीप के लिए प्रेफर करेंगे, फिर अगर वो आर्ट में प्रेफर करेंगे या चीप साड़ी प्रेफर करेंगे तो वो सोचेंगे जितना चीप पॉसिबल है हो जाए। और वो सूरज जो रेपियर वाली मशीन उनकी आती हैं जो सुपर फास्ट होती हैं, अप्रॉक्स एक दिन में 10 साड़ी के अबव वो बना देते हैं। सूरत का मशीन? जी। तो वो जो भी रहेगा वो तो जितना चीप हो सकेगा प्रेफर करेगा ना उसमें, लेकिन जो लग्जरी आइटम है उसमें कोई कभी चीप प्रेफर नहीं करेगा। जैसे ये सूरत की मशीन पे बनना पॉसिबल ही नहीं है। नहीं है, कड़वा भी पॉसिबल नहीं है, और ये शिफॉन फैब्रिक भी नहीं। अगर ये फेकुआ में भी होता तो भी ये पॉसिबल नहीं है, क्योंकि शिफॉन हैंड में होता है। जी, शिफॉन फैब्रिक श्रिंक होता है। और उनके यहाँ ये बेवर पे जो लॉक हुआ है वो नहीं रहता है, उनके यहाँ बेवर खुला हुआ रहता है। ओके। तो जिसकी वजह से जो जितना थ्रेड रहेगा, वेफ्ट रहेगा, वो पूरा की पूरा सिकड़ जाएगा, और मतलब सारी बेकार हो जाएगी। वो पॉसिबल ही नहीं है उनके यहाँ बनना।
ओके ओके लेकिन जो पॉसिबल है उसमें तो प्रॉफिट नहीं ही बचा है। ओके अच्छा माल किया तो अच्छा डिमांड है, अच्छा जी 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 थोड़ा एक्सपेंसिव में अगर आप जाएंगे, अगर आप कैपिटल लगाएंगे तब तो प्रॉफिट है, अदरवाइज प्रॉफिट नहीं पड़ पाएगा आपको। ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ಇದು ಕಡವಾ ಬುಟ್ಟ ಅಂತ ತುಂಬ ಫೇಮಸ್ಸು. ಕಡವಾ ಬುಟ್ಟಾಸ್ ಅಂತ ಬನಾರಸ್ಸಲ್ಲಿ ಕಡವಾ ಬುಟ್ಟಾಸ್ ಅಂತ ಯೂಸ್ ಮಾಡ್ತಾರೆ. ಏನದು ಅನ್ನೋದಕ್ಕೆ ಒಂದು ಎಕ್ಸ್ಪ್ಲನೇಷನು. ಸೊ ಇವಾಗ ಈ ಪರ್ಟಿಕ್ಯುಲರ್ ಬುಟ್ಟಾಸ್ ಅವ್ರು ಏನು ಮಾಡ್ತಿದ್ದಾರೆ, ದಿಸ್ ಇಸ್ ಆ್ಯಕ್ಚುಲಿ ಕಾಲ್ಡ್ ಎಸ್ ಕಡವಾ. ಅದೇ ನಮ್ಮದು ಕನ್ನಡ ಅಥವಾ ತಮಿಳ್ ಸೈಡ್ ಇದು ಮಾಡಿದ್ರೆ ಅದನ್ನು ಟರ್ನಿಂಗ್ ಬಾರ್ಡರ್ ಅಂತ ಹೇಳ್ತೀವಿ. ಟರ್ನಿಂಗ್ ಬಾರ್ಡರ್ ಅಂತಂದರೆ ಹಿಂದ್ಗಡೆ ಮತ್ತು ಮುಂದ್ಗಡೆ ಒಂದು ಪರ್ಟಿಕ್ಯುಲರ್ ಡಿಸೈನ್ ಏನು ಮಾಡಿರ್ತಾರೆ ಅದು ಸೇಮ್ ಕಾಣಿಸುತ್ತೆ. ಓಹೋ, ಎರಡು ಸೈಡ್ ಸೇಮ್ ಕಾಣುತ್ತೆ. ಒಂದೊಂದು ಪರ್ಟಿಕ್ಯುಲರ್ ಸೀರೆಗಳಲ್ಲಿ ಮುಂದ್ಗಡೆ ಕರೆಕ್ಟ್ ಆಗಿರುತ್ತೆ, ಹಿಂದ್ಗಡೆ ಥ್ರೆಡ್ಸ್ ಥರ ಬಿಟ್ಬಿಟ್ಟಿರ್ತಾರೆ. ದಟ್ ಈಸ್ ನಾಟ್ ಕಾಲ್ಡ್ ಅಸ್ ಕಡವಾ. ಬಟ್ ಅದರಲ್ಲಿ ನಿಮಗೆ ಟೈಮ್ ತುಂಬ ಕಮ್ಮಿ ಹಿಡಿಯುತ್ತೆ ಮಾಡೋದಕ್ಕೆ. ಅದೇ ಈ ಥರ ಟರ್ನಿಂಗ್ ಬಾರ್ಡರ್ ಕಾನ್ಸೆಪ್ಟ್ ಏನಿದೆ, ಇಲ್ಲ ಕಡವಾ ಬುಟ್ಟಾಸ್ ಏನಿದೆ, ಅದು ಮಾಡೋದಕ್ಕೆ ತುಂಬ ಟೈಮ್ ಜಾಸ್ತಿ ಹಿಡಿಯುತ್ತೆ. ಬಟ್ ದ ಫಿನಿಶಿಂಗ್ ವಿಲ್ ಬಿ ಎಕ್ಸಲೆಂಟ್. ಸೊ ದಿಸ್ ಇಸ್ ಒನ್ ಟೆಕ್ನಿಕ್ ವಿಚ್ ದೇ ಆರ್ ಡೂಯಿಂಗ್ ಹಿಯರ್. ಕಡವಾ ಬುಟ್ಟ, ಕಡವಾ ಬುಟ್ಟ, ಟರ್ನಿಂಗ್ ಬಾರ್ಡರ್ಸ್, Turning ಟೂ ಸೈಡ್ ಸೇಮ್ ಸಾರಿ ಲುಕಿಂಗ್. ಬುಟ್ಟ ಸೇಮ್ ಕಾಣಿಸೋದಕ್ಕೆ ಎರಡು ಕಡೆ ಉಟ್ಕೋಬಹುದು, ಎರಡು ಕಡೆನೂ ಟ್ರೈ ಮಾಡ್ಬೋದು. ಸರ್ ಈ ಪರ್ಟಿಕ್ಯುಲರ್ ಜಕಾರ್ಡ್ ಮೆಷಿನಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಅವರು 4 ಲೆಗ್ಡ್ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಆ ಪರ್ಟಿಕ್ಯುಲರ್ ಟೆಕ್ನಿಕ್ ಯೂಸ್ ಮಾಡಿದಾಗ ಪ್ರತಿಯೊಂದು ಬುಟ್ಟ ಡಿಸೈನ್ ಏನಿರುತ್ತೆ, ಬಾರ್ಡರ್ ಆಗಲಿ ಬುಟ್ಟಾಸ್ ಆಗಲಿ, ತುಂಬ ಕ್ಲಿಯರ್ ಆಗಿ ಬರುತ್ತೆ. ಅಂದರೆ ಇವಾಗ ನಾವು ಪೇಂಟಿಂಗ್ ಆಗಲಿ ಅಥವಾ ಡ್ರಾಯಿಂಗ್ ನಲ್ಲಿ ಎಷ್ಟು ಚೆನ್ನಾಗಿ ಕ್ಲಾರಿಟಿ ಬರುತ್ತಲ್ಲ, ಗ್ರ್ಯಾನ್ಯುಲಾರಿಟಿ ಅಂತೀವಲ್ಲ, ದಟ್ ಕಮ್ಸ್ ಇನ್ ದಿಸ್ 4 ಲೆಗ್ಡ್ ಮೆಥಡ್. ಅದೇ 2 ಲೆಗ್ಡು ಬರುತ್ತೆ, ಅದ್ರಲ್ಲಿ ಇಷ್ಟು ಕ್ಲಾರಿಟಿ ಬರಲ್ಲ. ಅದು ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ಈ ಪರ್ಟಿಕ್ಯುಲರ್ ಮೆಷಿನ್ ನಲ್ಲಿ. ಹ್ಯಾಂಡ್ಲೂಮ್ ಜಕಾರ್ಡ್ ಮೆಷಿನ್ ನಲ್ಲಿ ಫಿನಿಶಿಂಗ್ 4 ಲೆಗ್ಡ್ ಒನ್. ಎಸ್, 4 ಲೆಗ್ ವಿಚ್ ಇಸ್ ವೆರಿ ಯೂಸ್ಫುಲ್ ಫಾರ್ ಬೆಸ್ಟ್ ಫಿನಿಶಿಂಗ್ ಇನ್ ದ ಸ್ಯಾರಿ. ಎಲ್ಲ ಹೆಣ್ಮಕ್ಳಿಗೂ ಸೀರೆಗಳಂದ್ರೆ ಇಷ್ಟ, ಅದರಲ್ಲೂ ರೇಷ್ಮೆ ಸೀರೆಗಳಂದ್ರೆ ತುಂಬಾ ಇಷ್ಟ ಆಗುತ್ತೆ. ಹೌದು. ಸೊ ನಾವೀಗ ಬನಾರಸ್ ಅಲ್ಲಿ ತಯಾರಾಗುವಂತ ರೇಷ್ಮೆ ಸೀರೆಗಳನ್ನ ನೋಡ್ತಾ ಇದೀವಿ. ಎಸ್, ರೇಷ್ಮೆ ಸೀರೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಹೆಣ್ಮಕ್ಳಿಗಂತೂ ಪಂಚಪ್ರಾಣ. ನೋಡಿ, ಇದು ಸ್ನೇಹಿತರೆ ನಾವು ಇರುವಂಥದ್ದು ವಾರಣಾಸಿ, ಕಾಶಿ ವಿಶ್ವನಾಥನ ಸನ್ನಿಧಿ ಹತ್ರ ಇದ್ದೀವಿ. ಇದು ಬನಾರಸ್ ಸ್ನೇಹಿತರೆ. ಇದು ಇಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಪ್ಯೂರ್ ರೇಷ್ಮೆ ಬನಾರಸ್ ಸೀರೆಗಳನ್ನ ತಯಾರಿಸ್ತಾರೆ. ನೀವು ನೋಡ್ತಿರ್ಬೋದು ಸ್ನೇಹಿತರೆ, ಪ್ಯೂರ್ ಬಾರ್ಡ್ರು, ಪ್ಯೂರ್ ಜರಿ ಇರುವಂಥ ರೇಷ್ಮೆ ಸೀರೆಗಳು. ಬನಾರಸ್ ಸೀರೆ ಎಷ್ಟು ಅದ್ಭುತವಾಗಿರ್ತವೆ, ಹೆಣ್ಮಕ್ಳುಗಳು ಉಟ್ಕೊಂಡ್ರೆ ಎಲ್ಲರ ಕಲೆಕ್ಷನಲ್ಲೂ ಇರ್ತವೆ. ನೋಡಿ, ಇಲ್ಲಿ ತಯಾರಾಗುತ್ತೆ ಸ್ನೇಹಿತರೆ. ಇದರ ಪಿನ್ ಟು ಪಿನ್ ಡೀಟೇಲ್ಸ್ ಏನೇ ಬೇಕಂದ್ರೆ ನಿಮಗೆ ಬನಾರಸ್ ಸೀರೆಗಳು ನಾನು ನಂಬರ್ ಹಾಕ್ತೀನಿ, ಅವ್ರ ಹತ್ರ ಸಿಗುತ್ತೆ. ನೋಡಿ, ನೀವು ನೋಡ್ಬೋದು ಹೇಗೆ ಅದರ ಬಾರ್ಡರ್ ತಯಾರಾಗುತ್ತೆ, ಹೇಗೆ ಅದನ್ನು 4 ಲೆಗ್ ಟೆಕ್ನಿಕಲ್ ತಯಾರು ಮಾಡ್ತಾರೆ, ಹೇಗೆ ಆ ಸೀರೆ ದೀರ್ಘಕಾಲ ಬಾಳಿಕೆ ಬರುತ್ತೆ, ಕಲರ್ ಹೇಗೆ ಮಾಡ್ತಾರೆ ಎಲ್ಲ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಇದು ಕೈ ಮಗ್ಗದಲ್ಲೇ ತಯಾರಾಗುವ ಬನಾರಸ್ ಸೀರೆಗಳು ತಯಾರಾಗುವಂಥ ಜಾಗ ಇದು. ಸೊ ವೃಷಭ ವಸ್ತ್ರದಲ್ಲಿ ನಿಮ್ಗೆ ಸಿಗುತ್ತೆ, ನೀವು ಅದನ್ನು ತಗೋಬೋದು. ನಂಬರ್ ಹಾಕಿದ್ದೀನಿ, ಏನಂತೀಯ? ಇಲ್ಲಿ ಬಂದು ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತೇಳಿ. ನಾವು ಸೀರೆಗೆ ರೇಟ್ ಕಡಿಮೆ ಮಾಡೋದು ಹೆಚ್ಚು ಮಾಡ್ತಿರ್ತೀವಲ್ಲ, ಇಲ್ಲಿ ಅವ್ರ ಕಷ್ಟ ನೋಡಿದಾಗ ನಮಗೆ ಕಡಿಮೆ ಮಾಡಬಾರ್ದು ರೇಟ್ ಅನ್ಸುತ್ತೆ. ಯಾಕಂದ್ರೆ ಒಂದು ಸೀರೆ ಅವರು ತಯಾರು ಮಾಡೋಕ್ಕೆ 7-8 ದಿನ ಕೂತ್ಕೋತಾರೆ ಅಂತ ಹಿಡಿದೀನಿ ನಾವು. ಕರೆಕ್ಟ್ 7-8 ದಿನ ಸಮಯ ತಗೊಂಡು ಒಂದು ಸೀರೆ ತಯಾರಾಗುತ್ತೆ. ನಮ್ಮಲ್ಲಿ ಒಂದು ಕಲೆಕ್ಷನ್ ಇರಲಿ ಅಲ್ವಾ? ಕಾಂಟ್ಯಾಕ್ಟ್ ಮಾಡಿ ವೃಷಭ ವಸ್ತ್ರ. ಥ್ಯಾಂಕ್ ಯು ಸರ್. ಮತ್ತೆ ನಮ್ಮ ಹೆಂಡ್ತಿನೂ ಕಳೆದೋಗ್ಬಿಟ್ಟವ್ರೆ ಬನಾರಸ್, ಕಳೆದೋಗಳೆ ಬನಾರಸಲ್ಲಿ. ಖುಷಿ ಪಡ್ಬೇಕಾರೆ ಸರ್, ಖುಷಿ ಪಡಲೇಬೇಕು ಸ್ನೇಹಿತರೆ. ಬನಾರಸ್ ಸಾರಿ ತಯಾರಿಸೋ ಜಾಗಕ್ಕೆ ಬಂದಲ್ಲ, ನಮ್ಮ ವೈಫು ಇವ್ರ ವೈಫ್ ಇಬ್ಬರೂ ಕಾಣಿಸ್ತಾ ಇಲ್ಲ. ಯಾಕೋ ನನಗೆ ಗೊತ್ತಿಲ್ಲದಂಗೆ ಸಹಜವಾಗಿ ಏನೋ ಒಂಥರ ಒಳಗಡೆಯಿಂದ ಸಂತೋಷ ಉಕ್ಕಿ ಬರ್ತಾ ಇದೆ. ನೋಡಿ ಎಷ್ಟು ಖುಷಿಯಾಗಿದ್ದೀವಿ ಬನಾರಸಲ್ಲಿ ನಾವು. ಇಲ್ಲೇ ಇದಾರಲ್ಲ, ಬನ್ನಿ. ಇಲ್ಲೇ ಅವರೇ, ಇಲ್ಲೇ ಇದ್ದಾರೆ, ಬನ್ನಿ ಹೋಗೋಣ. ನೋಡಿ, ನಾವು ಖುಷಿಯಾಗಿದ್ವಿ, ಈಗ ಅವ್ರು ಖುಷಿಯಾಗವ್ರು ಹೊರಗಡೆ ಹೆಣ್ಮಕ್ಳೆಲ್ಲ. ನಾವು ಎಷ್ಟು ಸಂತೋಷ ಪಟ್ಟಿದ್ವಿ ಅಂದರೆ ಇಬ್ಬರು ಹೆಂಡ್ತಿರೂ ಕಳೆದೋಗ್ಬಿಟ್ರು ಅಂತ ಸಂತೋಷ ಪಡೋ. ಈಗ ದುಃಖ ಪಡಬೇಕು, ಯಾಕಂದ್ರೆ ಟ್ಯಾಕ್ಸ್ ಹಾಕೋದಕ್ಕೆ ಕಾಯ್ತಾ ಇದೀವಿ. ಅಯ್ಯೋ, ಸೀರೆ ಖರೀದಿ ಮಾಡಕ್ ಬಂದ್ಬಿಟ್ಟಿದ್ದಾರೆ ಇಬ್ರು. ಯಪ್ಪ, ಬನ್ನಿ ಸ್ನೇಹಿತರೆ. ನಮ್ಮ ಜೊತೆಗೆ ಇಕ್ಬಾಲ್ ಅವರು ಇದ್ದಾರೆ. ನೀವು ನೋಡಿದ್ರಲ್ಲ, ಅಲ್ಲಿ ಹ್ಯಾಂಡ್ಲೂಮಲ್ಲಿ ಸೀರೆ ತಯಾರಾಗ್ತೈತಲ್ಲ ಬನಾರಸ್ ಸೀರೆ, ಅದರ ಹುಡುಗ ನೀವು ನೋಡಿದ್ರಲ್ಲ, ಅವ್ರ ತಂದೆ. आपका लड़का था वो, सो आपका नाम और परिचय बोलिए. इकबाल अहमद, हमारे बेटे का नाम आमिर इकबाल. हाँ. कितने साल से चल रहा है आपका ये बिजनेस बनारस का? 500 ईयर्स. 500 ईयर्स ये बनारस में है. बनारस में. और आपका घर का बिजनेस भी यही है? हाँ, हमारा घर 200 ईयर्स का ये मकान है. ಈ ಮನೆನೇ 200 ವರ್ಷದಂತೆ, ಈ ಕಟ್ಟಡನೇ 200 ವರ್ಷದ್ದು. ಆದರೆ ಇಮ್ಯಾಜಿನ್ ಮಾಡಿ ಅವ್ರ ವಂಶದ ಎಷ್ಟೋ ವರ್ಷದ. पुश्तैनी जानते हैं, मतलब पीढ़ी दर पीढ़ी जानते हैं, जनरेशन बाय जनरेशन. ಸೊ ಹಮ್ ಆಪ್ಕಾ ಡೈಯಿಂಗ್ ಕಲರಿಂಗ್ ಪ್ರೊಸೆಸ್ ದೇख सकते हैं? आइए. ಬನ್ನಿ, ನಾವು ಅಲ್ಲಿ ಸೀರೆ ಹೇಗೆ ತಯಾರಾಗ್ತಿತ್ತು ನೇಯ್ಗೆ ನೋಡಿದ್ವಲ್ಲ ಕೈನಲ್ಲಿ, ಈಗ ಇದಕ್ಕೆ ಬಣ್ಣ ಹೇಗಾಗ್ತಾರೆ ನೋಡೋಣ. ಯಾಕಂದ್ರೆ ಅಲ್ಲಿ ಬರೀ ಒಂದು ಬೇಸ್ ಕಲರ್ ಮಾತ್ರ ಇತ್ತು, ಇಲ್ಲಿ ಹೇಗಾಗುತ್ತೆ ನೋಡೋಣಂತೆ. ये आपका घर भी है? घर रेसिडेंस कम और वीविंग सेंटर. ये नेचुरल डाइंग प्लांट. हाँ. हैंड डाइंग. या तो आप कलर करने के लिए भी मशीन नहीं यूज करेगा? नहीं, मशीन नहीं यूज करें. ओ, जनरेशन बाय जनरेशन. जनरेशन बाय जनरेशन. हम आपका कलर देख सकते हैं? हाँ, जाइए. आइए अंदर जाइए.
सर अब क्या चल रहा है इकबाल सर? हॉट वाटर में कलर डाल के फिर उसके बाद केमिकल डाल के ये साड़ियाँ बना रहा है। हाँ, क्या कलर यूज़ करते हैं? हम लोग कलर यूज़ करते हैं, एसिड डाई भी यूज़ करते हैं, नेचुरल कलर वो भी यूज़ करते वो भी यूज़ करते हैं। ओके। नेचुरल कलर को क्या बोलते हैं आप? हैं नेचुरली बोल। ವೆಜಿಟೇಬಲ್ ಕಲರ್ಸ್ या ऑर्गेनिक कलर्स। ऑर्गेनिक कलर। और आप कलर कैसे डिसाइड करते हैं? ऐसा साड़ी को ऐसा कलर डालना कैसे डिसाइड करते हैं आप? ये हम लोगों को बचपन से सिखाया जाता है हाँ हाँ कि पिकॉक में गोल्ड मिक्स कर देंगे वो ग्रीन कलर हो जाएगा। हाँ 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 ये है हाँ, वाव। क्रैश करके हाँ कलर तो 5-6 ही कंपनी देती है, लेकिन उससे 50 कलर बनाना ये हमारी एक्सपर्ट है। या तो क्या कलर को क्या कलर मिक्स किया तो क्या आता है आपको मालूम है? ये ಸೂಪರ್ ವೆರಿ ನೈಸ್. ನೋಡಿ 5 ಕಲರಲ್ಲಿ ಅವ್ರು 50 ಕಲರ್ ಮಾಡ್ತಾರೆ ಇಲ್ಲಿ ಸ್ನೇಹಿತರೆ, ಕಾಂಬಿನೇಷನ್ಸ್ ಯೂಸ್ ಮಾಡಿ. ಸೊ आप इसे कोई कॉलेज को जाके नहीं पढ़ा? नहीं, ये सब पीढ़ी दर पीढ़ी जनरेशन टू जनरेशन चला आ रहा है। सुपर वेरी नाइस. ये अभी ग्रीन कलर हो रहा है. या सुपर. मेहंदी जिसको बोलते हैं हमारे यहाँ, मेहंदी green। ಮೆಹಂದಿ ಗ್ರೀನ್. ಆಕ್ಚುಲಿ ಇಲ್ಲಿ ಅವರು ಪ್ರತಿಯೊಂದು ಫ್ಯಾಬ್ರಿಕ್ನು ಮಾಡಿಸ್ತಾರೆ ಡೈಯಿಂಗು. ಸಿಲ್ಕ್ ಆಗಲಿ, ಆರ್ಟ್ ಸಿಲ್ಕ್ ಆಗಲಿ, ಅಂದ್ರೆ ಸೆಮಿ ಸಿಲ್ಕ್ ಅಂತ ಏನು ಹೇಳ್ತೀವಲ್ಲ ಅದಾಗಲಿ, ಪ್ಯೂರ್ ಸಿಲ್ಕ್ ಆಗಲಿ, ನಾವಲ್ಲಿ ಹ್ಯಾಂಡ್ಲೂಮ್ ನೋಡಿದ್ವಲ್ಲ ಅದು ಕೂಡ ಇಲ್ಲಿ ಡೈ ಆಗುತ್ತೆ. ಸೊ ಅವರು ಬೆಸ್ಟ್ ಆಫ್ ದ ಬೆಸ್ಟ್ ಡೈಯಿಂಗ್ ಯೂಸ್ ಮಾಡಿ ಮಾಡುವಂಥದ್ದು. ಓಕೆ ಓಕೆ ಆ ಥರ. ಹಾಂ, ಸೊ ಈಗ ಇಲ್ಲಿ ನೋಡೋದಲ್ಲ ಸ್ನೇಹಿತರೆ ಕಲರ್ ಹೇಗಾಗ್ತದೆ ಅಂತ. ಒಳಗಡೆ ಕಲರ್ ಮಾಡಿ ಒಣಗಾಕಿದ್ರೆ ಅದು ನೋಡೋಣ. ಅಂದ್ರೆ देख सकते हैं? आइए. ये पानी निचोड़ने के लिए है। ಹಾಂ ಅಂದ್ರೆ ಏನು ಮೇಡಮ್? ಇದು ಡ್ರೈಯಿಂಗ್ ड्राइंग या ಡ್ರೈಯಿಂಗ್ ಮೆಷಿನ್. ಒಂದ್ಸತಿ ಅದು ಡೈ ಆದ್ಮೇಲೆ ಅವರು ಇದನ್ನೆಲ್ಲ ಡ್ರೈ ಮಾಡ್ಬಿಟ್ಟು, ಯಾಕಂದ್ರೆ ಫುಲ್ ವಾಟರ್ ಸ್ಟ್ರೈನ್ ಆಗ್ಬೇಕಲ್ಲ, ಅದು ಕಂಪ್ಲೀಟ್ಲಿ ಅದು ಆದ್ಮೇಲೆ ಅಲ್ಲಿ ಒಣಗಾಕುವಂತ ಪ್ರಾಸೆಸ್ ಒಳಗಡೆ. ಮನೆ ಮಾಡಿ ಮೇಲೆ ಒಣಗಾಕಲ್ಲ ಅವರು. ಕರೆಕ್ಟ್. ಒಳಗಡೆ ನೀಟಾಗಿ, ಯಾಕಂತಂದ್ರೆ ತುಂಬಾ ಬಿಸಿಲು ಬಿದ್ರೂ ಕಲರ್ ಮೇಲೆ ಇದಾ ಪ್ರಾಬ್ಲಮ್ ಆಗುತ್ತೆ. ಸೊ ಯು ಹ್ಯಾವ್ ಟು ಹ್ಯಾವ್ ದ ರೈಟ್ ಟೆಂಪರೇಚರ್ ಈವನ್ ಫಾರ್ ಡ್ರೈಯಿಂಗ್. ಓಕೆ. ಸೊ ಡೈರೆಕ್ಟ್ ಮಧ್ಯಾಹ್ನದ ಬಿಸಿಲು ಅದೆಲ್ಲ ಬಿದ್ದರೆ ಇಟ್ ಕ್ಯಾನ್ ಲೂಸ್ ಇಟ್ಸ್ ಶೇಡ್ ಹಾಳಾಗುವಂಥ. ಇನ್ಫ್ಯಾಕ್ಟ್ ಮನೆಯಲ್ಲೂ ಕೂಡ ನೀವು ಸೀರೆಗಳನ್ನ ಏನಾದರೂ ಒಣಗಿಸೋದು ಅದೆಲ್ಲ ಟ್ರೈ ಮಾಡ್ತೀವಲ್ಲ, ಅಂದರೆ ಸ್ಮೆಲ್ ಬಂದ್ಬಿಡ್ತು ಅಂತ ಎಲ್ಲ, ಅದು ಬೆಳಗಿನ ಜಾವ ಇಲ್ಲ ಅಂತಂದರೆ ಒಂದು 5 ಗಂಟೆ ಆದಮೇಲೆ ಅಂಥ ಟೈಮಲ್ಲಿ ಹಾಕಬೇಕು. ತುಂಬ ಉರಿ ಬಿಸಿಲಲ್ಲಿ ಹಾಕಿದ್ರೆ ಕಲರ್ ತುಂಬ ಲೈಟ್ ಕಲರ್ಸ್ ಎಲ್ಲ ಇರುತ್ತಲ್ಲ ಅಂಥದ್ದೆಲ್ಲ ಇಟ್ ಕ್ಯಾನ್ ಲೂಸ್ ಇಟ್ಸ್ ಶೈನ್ ಮತ್ತು ಕಲರ್. ಒಂಥರ ಡಲ್ ಆಗಿಬಿಡುತ್ತೆ, ಒಂಥರ ಪ್ಯಾಚ್ ವರ್ಕ್ ಆಗಿಬಿಡುತ್ತೆ. ಸೊ ಯು ಟು ಬಿ ಕೇರ್ಫುಲ್. ಅದರಿಂದನೇ ಅವರು ಒಳಗಡೆ ನೀಟಾಗಿ ಹಾಕಿರೋದು. ನೋಡಿ ಈಗ ಮುಗಿತಿಲ್ಲ ನೋಡಿ, ಅದು ಡ್ರೈ ಮಾಡಿದ್ದು ಅದು ಮುಗೀತು ನೋಡಿ, ಪೂರ್ತಿ ಒಳಗಡೆ ಡ್ರೈ ಮುಗಿದಿದೆ. ಈಗ ಅದನ್ನ ನಿಕಾಲ್ಸಕ್ಕೆ ಇಲ್ಲೇ ನೋಡಿ. ಓ ಡ್ರೈ ಹೋಗ್ಯಾ? ಹಾಂ, ಇವಾಗ ಇದೊಂದು ಸ್ವಲ್ಪ ಲೈಟಾಗಿ ಅದು ಅಲ್ಲಾಗುತ್ತೆ. ಇದು ಪ್ಯೂರ್ ಸಿಲ್ಕ್ है सर? नहीं, प्योर सिल्क नहीं है ये। क्या है वो? ये आर्ट सिल्क है। आर्ट सिल्क. ಏನು ಮೇಡಮ್ ಆರ್ಟ್ ಸಿಲ್ಕ್ ಅಂದ್ರೆ? ಆರ್ಟ್ ಸಿಲ್ಕ್ ಅಂತಂದ್ರೆ ಇದು ಸೆಮಿ ಸಿಲ್ಕ್. Semi silk. Semi silk. या ಒಂದು ಸಿಲ್ಕ್ ಪಾಲಿಯೆಸ್ಟರ್ ಇರುತ್ತೆ, ಒಂದು ಪ್ಯೂರ್ ಸಿಲ್ಕ್ ಇರುತ್ತೆ. Okay. ಅಂಥದ್ದನ್ನು ಕೂಡ ಹಾಫ್ ಸಿಲ್ಕ್ ಸ್ಯಾರಿ ಇಲ್ಲ ಅಂದ್ರೆ ಆರ್ಟ್ ಸಿಲ್ಕ್ ಸ್ಯಾರಿ ಅಂತಾನೆ ಹೇಳೋದು. ಇವಾಗ ಇದು ಸದ್ಯಕ್ಕೆ ನೋಡಿ, ಇದ್ರದ್ದು ಆಕ್ಚುಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೀವು ನೋಡಿದ್ರೆ. ಸೊ ಇದನ್ನ ಇವರು ಇಲ್ಲಿ ಕಲರ್ ಮಾಡ್ಬಿಟ್ಟು ಡ್ರೈ ಮಾಡಿ ಅಲ್ಲಿ ಒಣಗಾಕ್ತಾರೆ. ಓಕೆ. ಈಗ ಅಲ್ಲೇ ನೋಡಿದ್ವಲ್ಲ, ಈಗ ಲೈಟ್ ಬ್ಲೂ ಇತ್ತು, ಅದನ್ನು ಈ ಕಲರ್ ಮಾಡ್ಕೊಂಡಿದ್ದಾರೆ. ಹೌದು, ಕರೆಕ್ಟ್ Great. ಕರೆಕ್ಟ್. ಅದು ಪ್ಯೂರ್. ಪ್ಯೂರ್ ಅದು. ಇದು ಸೆಮಿನಲ್ಲಿ ಡ್ರೈಯಿಂಗ್ ಅಲ್ಲಿ ಇರೋದು. ಸೆಮಿ. ಓಕೆ, ಬನ್ನಿ ಒಣಗಾಕಿದ್ರೆ ಒಳಗಡೆ ನಾವು. ಇದು ಮೇಡಮ್ ಇದು ಡ್ರೈ ಅಲ್ಲಿ ಡ್ರೈಯಿಂಗ್ ಮೆಷಿನ್ ಅಲ್ಲಿ ಆಯ್ತಲ್ಲ, ಅದನ್ನ ಇಲ್ಲಿ ತಿರ್ಗಾ ಒಣಗಾಕಿರೋದು. ಒಣಗಿಸ್ತಾ ಇದ್ದಾರೆ ನೋಡಿ. ನೋಡಿ ಇಲ್ಲಿ 5 ಸೀರೆಗಳು ಅಟ್ ಒನ್ ಶಾಟ್, ಅಂದ್ರೆ ಹತ್ತತ್ರ ಒಂದು 10 ಸೀರೆ ಹಾಕ್ಬೋದು ಅವ್ರು ಇಲ್ಲಿ ಒಟ್ಟಿಗೆ. ಓಕೆ ಓಕೆ. ಫ್ಯಾನ್ ಹಾಕಿ ಒಂದು ನಾರ್ಮಲ್ ಪ್ರಾಪರ್ ಟೆಂಪರೇಚರ್ ಅಲ್ಲಿ ಅವ್ರು ಒಣಗಿಸ್ತಾ ಇರೋದು. ಆಮೇಲೆ ಇದು ಐರನ್ ಆಗುತ್ತಾ? ತಿರ್ಗಾ ರೋಲ್ ಆಗುತ್ತೆ. हो जाएगा या ऐसा ही अरे वो रोल फिनिश। रोल फिनिश। हाँ, हीट रोल होगा। सो अब वो टाइट आएगा, वो क्रिस्पी आएगा. ಹಾಂ, ಗ್ರೇಟ್. ಅಲ್ಲಿ ನೇಯ್ಕೊಂಡು ಬಂದಮೇಲೆ ಸ್ನೇಹಿತರೆ ನೋಡಿ, ಅದನ್ನ ಬ್ಲೀಚ್ ಮಾಡಿ ಕಲರ್ ಮಾಡ್ಕೋತಾರೆ. ಇದು ಬ್ಲೀಚ್ ಆಗಿರೋದು. ಅದಾದ್ಮೇಲೆ ನೋಡಿ ಈ ಕಲರ್ ಆ್ಯಂಡ್ ಆಲ್ಸೋ ಅಥವಾ ಈ ಕಲರ್, ಎನಿ ಕಲರ್ ಆ ಥರದ್ದು ಮಾಡ್ತಾರೆ. ಇದು ಸ್ನೇಹಿತರೆ ಒರಿಜಿನಲ್ ಬನಾರಸ್ ಸೀರೆ ತಯಾರಾಗೋ ಪ್ರಾಸೆಸ್. ನೀವು ಕೈಮಗ್ಗ ಅಥವಾ ಮಷಿನ್ ಮಗ್ಗದಲ್ಲಿ ನೇಯ್ತಾರೆ, ಅದನ್ನು ಬ್ಲೀಚ್ ಮಾಡ್ತಾರೆ, ಕಲರಿಂಗ್ ಪ್ರಾಪರ್ ಕಲರಿಂಗ್ ಅಥವಾ ಡೈಯಿಂಗ್ ಕೆಲಸ ಮಾಡ್ತಾರೆ. ಆ್ಯಂಡ್ ನೋಡಿ ಒಣಗಿಸ್ತಾರೆ. ಆಮೇಲೆ ಅದು ಮಷಿನಲ್ಲಿ ನೀಟಾಗಿ ಅದು ಐರನ್ ಅಂದರೆ ಅದನ್ನು ರೋಲಿಂಗ್ ಅಂತ ಕರೀತಾರೆ. ಆ ಪ್ರಾಸೆಸ್ ಆಗಿ ದೆನ್ ಇಟ್ ಕಮ್ಸ್ ಟು ಸ್ಟ್ಯಾಂಡ್. ಕರೆಕ್ಟ್. ಇನ್ನು ವೃಷಭ ವಸ್ತ್ರ. ಹೌದು ಸರ್. ಇಲ್ಲಿ ಥ್ರೆಡ್ ರೀಲಿಂಗ್, ಬನಾರಸ್ ಸೀರೆಗಳಿಗೆ ಏನು ಯೂಸ್ ಮಾಡ್ತೀವಲ್ಲ ಆ ಥ್ರೆಡ್ ನೂಲು ಅಂತ ಏನು ಹೇಳ್ತೀವಿ, ಅದರದ್ದು ರೀಲಿಂಗ್ ಪ್ರಾಸೆಸ್ನ ಇಲ್ಲಿ ಮಾಡ್ತಾ ಇದ್ದಾರೆ. ನೋಡೋಣ. ಹಾಂ, ಅಂದರೆ ಇದು ಹೇಗೆ ನಮ್ಮ ರೇಷ್ಮೆಯ ಆ ಗೂಡಿಂದ ಎಳೆ ತೆಗಿತಾರೆ, ಅದನ್ನ ಸುತ್ಕೋತಾ ಇದ್ದಾರೆ. ಅದನ್ನ ಸುತ್ಕೊಂಡು ಆಮೇಲೆ ಇದು ನಮ್ದು ಜಕಾರ್ಡ್ ಮೆಷಿನ್ಗಾದ್ರೂ ಹೋಗುತ್ತೆ. ಯಾವುದು ಪವರ್ಲೂಮ್ದು ಜಕಾರ್ಡ್ ಮೆಷಿನ್, ಇಲ್ಲಾಂದ್ರೆ ಹ್ಯಾಂಡ್ಲೂಮ್ ಜಕಾರ್ಡ್ ಮೆಷಿನ್, ಅದು ಎರಡರಲ್ಲಿ ಯಾವ್ದು ಬೇಕಾದ್ರೂ ಹೋಗ್ಬೋದು. ಓಕೆ ಓಕೆ ಗ್ರೇಟ್. ಸೊ ಇದು ನೋಡಿ ಮೆಷಿನ್ ಮೇಡ್ ಇದು. ಸೊ ಹತ್ತತ್ರ
ಒಂದು ಏನೊಂದು 20 ಇದೆಯಾ 30 ಇರ್ಬೋದು, 30 ರೀಲ್ಸ್ ರೆಡಿ ಆಗ್ಬಿಡುತ್ತೆ. ಅಂದರೆ ಒಂದು 50 ಸೀರೆ ಆಗುತ್ತಾ ಇದರಿಂದನಾ ಇಲ್ಲ ಒಂದು 10 ಆಗ್ಬೋದು. ಸೂಪರ್ ನೋಡಿ, ಫಸ್ಟ್ ಸ್ಟೆಪ್ ಆ್ಯಕ್ಚುಲಿ ಫಸ್ಟ್ ಸ್ಟೆಪ್ ಇದೆ.